ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಶಿವನ್ ಅಂತ ಕರೆಯುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ಈ ತರ ಸೌತ್ ಫಿಲ್ಮ್ ಇಂಡಸ್ಟ್ರಿಯ ಅವರಿಗಿಂತ ಕಮ್ಮಿ ವಯಸ್ಸಿನ ಪ್ರತಿಯೊಬ್ಬರು ಕೂಡ ಶಿವನ್ ಅಂತಾನೆ ಕರೀತಾರೆ. ಶಿವನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ರಜನಿಕಾಂತ್, ಕಮಲ್ ಹಾಸನ್, ನಂದಮೂರಿ ಬಾಲಕೃಷ್ಣ, ಚಿರಂಜೀವಿ ಹೀಗೆ ಪ್ರತಿಯೊಬ್ಬರಿಗೂ ಶಿವಣ್ಣ ಬೇಕೇ ಬೇಕು. ಇಂಥ ಶಿವಣ್ಣ ಅವರನ್ನು ತಮ್ಮ ಟ್ರೈಲರ್ ಲಾಂಚ್ಗೆ ಕರೆದ ಪ್ಯಾನ್ ಇಂಡಿಯಾ ಸ್ಟಾರ್ ಎಸ್ ಅವರೇನು ಕಮ್ಮಿನಾ? ಇವತ್ತಿನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಇವತ್ತಿನ ಹೀರೋಗಳ ದೊಡ್ಡ ಬೆಳವಣಿಗೆಗೆ ತಮ್ಮ ಸೀನಿಯರ್ ಹಿರಿಯ ಕಲಾವಿದರೇ ಕಾರಣ ಎಂದು ನಂಬಿರುವ ಎಸ್ ಅವರು ಸೀನಿಯಾರಿಟಿಗೆ ತುಂಬಾ ಗೌರವ ಕೊಡುವ ಮತ್ತು ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸುವ ಸಿನ್ಸಿಯರ್ ಆರ್ಟಿಸ್ಟ್. ಗ್ಲೋಬಲ್ ಸ್ಟಾರ್ ಆಗಿ ತುಂಬಾ ಎತ್ತರಕ್ಕೆ ಬೆಳೆದಿರುವ ಎಸ್ ಎಂದೂ ತಾವು ಬಂದ ದಾರಿ ಮತ್ತು ತಮ್ಮವರನ್ನು ಮರೆತವರಲ್ಲ. ತಮ್ಮ ಜೊತೆಗೆ ತಮ್ಮವರನ್ನು ಮತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಕರೆದೊಯ್ಯುವ ಯಾವುದೇ ಅಹಮಿಲ್ಲದ ರಾಕಿಂಗ್ ಸ್ಟಾರ್ ಎಸ್ ಅವರು ಟಾಕ್ಸಿಕ್ ಟ್ರೇಲರ್ ಲಾಂಚ್ ಅಲ್ಲಿ ಶಿವಣ್ಣ ಅವರು ಮತ್ತು ಈ ತರದ ಜೊತೆಗೆ ನಡೆದುಕೊಂಡ ರೀತಿ ಈಗ ಎಲ್ಲೆಲ್ಲೂ ಚರ್ಚೆ ಆಗ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡೋಣ, ಡಿಸ್ಕಸ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ಈ ತರದೊಂದಿಗೆ ಶೇರ್ ಮಾಡಿ. ದೊಡ್ಡ ಸ್ಟಾರ್ ಕಲಾವಿದರು ಭಾಗವಹಿಸುವ ಯಾವುದೇ ಅದ್ದೂರಿ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಅಟ್ರಾಕ್ಷನ್ ಆಗಿ ಅವ್ರದೇ ಫುಲ್ ಹವಾ ಇರುತ್ತೆ. ಹಾಗೆ ಅಭಿಮಾನಿಗಳಿಗೋಸ್ಕರ ಕೂಡ ಅವರದೇ ಝಲಕ್ ತೋರಿಸ್ತಾರೆ. ಆದ್ರೆ ಮೊನ್ನೆ ನಡೆದ ಟಾಕ್ಸಿಕ್ ಟ್ರೇಲರ್ ಲಾಂಚ್ ಅಲ್ಲಿ ಎಸ್ ಒಬ್ಬ ರಾಕಿಂಗ್ ಸ್ಟಾರ್ ಆಗಿರದೆ ಹಿರಿಯರ ಮುಂದೆ ತುಂಬಾ ವಿನಯವಂತಿಕೆ ಇರುವ ಅಪ್ಪಟ ಕನ್ನಡ ನಾಡಿನ ಮಗನಾಗಿದ್ದರು. ಆ ಕಾರ್ಯಕ್ರಮದ ಹೈಲೈಟ್ ಸಿನಿಮಾದ ಟ್ರೈಲರ್ ಆದರೂ ಮತ್ತು ಎಸ್ ಅವರೇ ಆಗಿದ್ದರೂ ಕೂಡ ಅತಿ ಹೆಚ್ಚು ಗಮನ ಸೆಳೆದಿದ್ದು ಎಸ್ ಮತ್ತು ಶಿವಣ್ಣ ಅವರ ಮಧುರ ಬಾಂಧವ್ಯ ಮತ್ತು ಎಸ್ ಅವರು ಶಿವಣ್ಣ ಅವರಿಗೆ ತೋರಿಸಿದ ಆ ತುಂಬು ಪ್ರೀತಿ, ವಿಶ್ವಾಸ, ಗೌರವಗಳು. ಆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಯಾರೂ ಸಾಮಾನ್ಯರಲ್ಲ. ಎಲ್ಲರೂ ತಮ್ಮದೇ ಆದ ಸಾಧನೆ ಮಾಡುತ್ತಿರುವ ಸಿನಿಮಾ ಸೆಲೆಬ್ರಿಟಿಗಳೇ. ಹೆಚ್ಚಾಗಿ ಯಾವುದೇ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡದ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅಂತವರೇ ಎಸ್ ಅವರು ತೋರಿಸುವ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಅವರ ಸಿನಿಮಾ ಡೆಡಿಕೇಶನ್ಗಾಗಿ ಬಂದಿದ್ರು ಅಂದ್ರೆ ಲೆಕ್ಕ ಹಾಕಿ. ಎಸ್ ಅವರು ತಮ್ಮ ಕೋ ಸ್ಟಾರ್ಗಳ ಜೊತೆಗೆ ಎಷ್ಟು ಆತ್ಮೀಯವಾಗಿ ನಡೆದುಕೊಳ್ಳುತ್ತಾರೆ ಅಂತ. ಎಸ್ ಅವರ ಮೊದಲ ಸಿನಿಮಾದಿಂದ ಅವರನ್ನು ನೋಡಿಕೊಂಡೇ ಬಂದಿರುವ ಶಿವನ್ ಅವರು ಎಸ್ ಅವರ ಯಶಸ್ಸನ್ನು ಯಾವಾಗಲೂ ಸಂಭ್ರಮಿಸುವಲ್ಲಿ ಪ್ರಮುಖವಾಗಿ ಇರ್ತಾರೆ. ಶಿವಣ್ಣ ಅವರ ತಮಸ್ಸು ಎನ್ನುವ ಮೂವಿಯಲ್ಲಿ ಎಸ್ ಅವರು ಒಂದು ಚಿಕ್ಕ ಪಾತ್ರದಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು. ಶಿವಣ್ಣ ಅವರು ವೇದಿಕೆಯಲ್ಲಿ ಟಾಕ್ಸಿಕ್ ಮೂವಿ ಬಗ್ಗೆ ಮತ್ತು ಎಸ್ ಅವರ ಸಾಧನೆಯನ್ನು ಹೊಗಳುವಾಗ ಎಸ್ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಆ ಖುಷಿ ತುಂಬಿದ ನಿಷ್ಕಲ್ಮಶ ಮುಗುಳ್ನಗೆ ಶಿವಣ್ಣ ಅವರ ಮೇಲಿದ್ದ ಆ ಅಪಾರ ಗೌರವವನ್ನು ಹೇಳುತ್ತಿತ್ತು. ಆ ಮೂಮೆಂಟ್ ಅಲ್ಲಿ ಸ್ವತಃ ಎಸ್ ಅವರ ಎದ್ದು ನಿಂತು ಕೈ ಮುಗಿದು ಧನ್ಯವಾದ ಹೇಳ್ತಾರೆ. ನಮ್ಮ ಹುಡುಗ ಎಸ್ ಗ್ಲೋಬಲ್ ಸ್ಟಾರ್ ಆಗಿ ಬೆಳೆದಿರುವುದು ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಎಂದು ಶಿವಣ್ಣ ಹೇಳಿದಾಗ ಅಲ್ಲಿ ನೆರೆದಿದ್ದ ಅಪಾರ ಜನಸ್ತಂಭ ಜೋರಾದ ಚಪ್ಪಾಳೆ, ಶಿಳ್ಳೆಗಳಿಂದ ಆ ಸ್ಟೇಟ್ಮೆಂಟ್ ಅನ್ನು ಅಂಗೀಕರಿಸಿ ಸಂಭ್ರಮಿಸುತ್ತೆ. ಶಿವಣ್ಣ ಅವರಿಗೆ ಯಾವುದೋ ಅನಿವಾರ್ಯ ಕೆಲಸ ಇದ್ದ ಕಾರ್ಯಕ್ರಮ ಅರ್ಥ ಆಗ್ತಾ ಇದ್ದಂತೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆಗ ಎಸ್ ಸ್ಟೇಜ್ ಮೇಲೆ ಇದ್ದರೂ ಕೂಡ ಅವರ ಗಮನ ಮಾತ್ರ ಶಿವಣ್ಣ ಅವರ ಕಡೆಗೆ ಇತ್ತು. ಆ ಜನ ಜಾತ್ರೆ ನಡುವೆ ಶಿವಣ್ಣ ಹೋಗುವಾಗ ಅವರಿಗೆ ಯಾವುದೂ ತೊಂದರೆ ಆಗಬಾರದು ಅಂತ ತಕ್ಷಣವೇ ತಮ್ಮ ಸ್ವಂತ ಬಾಡಿ ಗಾರ್ಡಿಗೆ ಒಂದು ಕಣ್ಣು ಸನ್ನೆಯ ಮೂಲಕ ಬಾಡಿ ಗಾರ್ಡಿಗೆ ಏನು ಮಾಡಬೇಕು ಅಂತ ಹೇಳಿದ್ದು ಈ ಕಾರ್ಯಕ್ರಮದ ಒಂದು ಮಾಸ್ ಮತ್ತು ಅನ್ಫಾರ್ಗೆಟಬಲ್ ಮೂಮೆಂಟ್ ಆಗಿರುತ್ತೆ. ಎಸ್ ಅವರ ಕನ್ಸನ್ನೆಯ ಅರ್ಥ ಶಿವಣ್ಣ ಅವರಿಗೆ ಯಾವುದೇ ತೊಂದರೆ ಆಗದಂತೆ ಸೇಫ್ ಆಗಿ ಕಾರಿನವರಿಗೆ ಬಿಟ್ಟು ಕಾರು ಹತ್ತಿಸಿ ಬಾ ಎಂಬುದಾಗಿತ್ತು. ಅಂತೆಯೇ ಅವರ ಬಾಡಿ ಗಾರ್ಡ್ ಕೂಡಲೇ ಓಡಿ ಹೋಗಿ ಅದೇ ಕೆಲಸ ಮಾಡಿತ್ತು. ಈ ಕನ್ಸನ್ನೆ ಕಾರ್ಡ್ ಕಿಚ್ಚು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದ್ದು ಎಸ್ ಅವರ ಆ ಗೌರವ, ಶಿವಣ್ಣ ಅವರೊಂದಿಗಿನ ಬಾಂಧವ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಸ್ ಆಕಾಶದ ಎತ್ತರಕ್ಕೆ ಬೆಳೆದರೂ ಕೂಡ ಅವರಲ್ಲಿರುವ ಸಂಸ್ಕಾರ ಅನ್ನೋದನ್ನು ಯಾವತ್ತೂ ಮರ್ತಿಲ್ಲ. ಅವರ ಆ ಆಟಿಟ್ಯೂಡ್ ಏನಿದ್ದರೂ ಸಿನಿಮಾದ ಪಾತ್ರಗಳಿಗೆ ಮಾತ್ರ ಸೀಮಿತ. ಆದ್ರೆ ನಿಜ ಜೀವನದಲ್ಲಿ ಅವರ ನಡೆ, ನುಡಿ, ನಯ, ವಿನಯ ಅಗಾಧವಾದುದು ಎಂದು ಪ್ರತಿಯೊಬ್ಬರು ಮೆಚ್ಚಿ ಮಾತಾಡ್ತಾ ಇದ್ದಾರೆ. ಎಸ್ ಅವರು ಒಬ್ಬ ಸ್ಟಾರ್ ಆಗಿ ಮಾತ್ರವಲ್ಲದೆ ತಮ್ಮ ಮಾನವೀಯ ಗುಣಗಳು ಮತ್ತು ಸೌಜನ್ಯದಿಂದ ಅವರು ವರ್ತಿಸುವ ರೀತಿ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿದ್ದು ಅವರ ಟೀಕೆ ಮಾಡುವವರು ಕೂಡ ಮೆಚ್ಚಿ ಮಾತಾಡುವಂತೆ ನಡೆದುಕೊಂಡಿದ್ದಾರೆ. ಆಗಾಗ ಶಿವಣ್ಣ ಅವರನ್ನು ಮೀಟ್ ಆಗುವ ಎಸ್ ಅವರು ಶಿವಣ್ಣ ಅವರ ಆರೋಗ್ಯ ಸರಿ ಇಲ್ಲದಂತ ಸಮಯದಲ್ಲೂ ಕೂಡ ಖುದ್ದಾಗಿ ಮೀಟ್ ಮಾಡಿ ವಿಚಾರಿಸಿ ಧೈರ್ಯ ಹೇಳಿದ್ರು. ಇದೇ ತಿಂಗಳು ಬಿಡುಗಡೆ ಆಗಲಿರುವ ಟಾಕ್ಸಿಕ್ ಮೂವಿ ನೋಡಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ.